ಈಗ ಮಹಾರಾಷ್ಟ್ರದ ವಿಷಯದಲ್ಲಿ ಆಕ್ಸಿಸ್ ಮೈ ಇಂಡಿಯಾ ಅವರ ಪ್ರದೀಪ್ ಗುಪ್ತಾ ಅವರ ಸರ್ವೆ ಏನು ಹೇಳ್ತಾ ಇದೆ? ಬಂಪರ್ ಅನ್ನೋದಕ್ಕಾಗೋದಿಲ್ಲ. ಇದನ್ನ ಒಂದ್ಸಗೆ ನಾವು ಕಳೆದ ಸಲದ ನಂಬರಿಗೆ ಕಂಪೇರ್ ಮಾಡ್ತೀವಿ. ಆದರೆ ಬಿಜೆಪಿ ಈಸ್ ಹೋಲ್ಡಿಂಗ್ ಇಟ್ಸ್ ಗ್ರೌಂಡ್ಸ್ ಅಂತ. ಬಿಜೆಪಿ ತನ್ನ ಸ್ಥಾನಗಳನ್ನು ಉಳಿಸಿಕೊಳ್ತಾ ಇದೆ. ಶಿವಸೇನೆಯಿಂದ 2/3 ಶಾಸಕರನ್ನ ಕರೆದುಕೊಂಡು ಬಂದ ಏಕನಾಥ್ ಶಿಂದೆ ಲೋಕಸಭೆಯಲ್ಲಿ 2/3 ಸ್ಥಾನಗಳನ್ನು ಗೆಲ್ತಾ ಇಲ್ಲ. ಅಥವಾ ಎನ್ಸಿಪಿಯಿಂದ 2/3 ಶಾಸಕರನ್ನ ಕರೆದುಕೊಂಡು ಬಂದ ಅಜಿತ್ ಪವಾರ್ 2/3 ಸ್ಥಾನಗಳನ್ನು ಗೆಲ್ಲದಿಲ್ಲ. ಎನ್ಡಿಎ 30ರಿಂದ 34, ಅದರಲ್ಲಿ ಬಿಜೆಪಿ ಅಲೋನ್ 20ರಿಂದ 22, ಏಕನಾಥ್ ಶಿಂದೆ ಶಿವಸೇನೆ 8ರಿಂದ 10, ಅಜಿತ್ ಪವಾರ್ ಎನ್ಸಿಪಿ 1 ಅಥವಾ 2. ಇದು ಎನ್ಡಿಎ ಮೈತ್ರಿಕೂಟ ಆಯಿತು. ಇನ್ನು ಐಎನ್ಡಿಎಯಲ್ಲಿ ಕಾಂಗ್ರೆಸ್ 3ರಿಂದ 4, ಕಾಂಗ್ರೆಸ್ 3ರಿಂದ 4, ಶರದ್ ಪವಾರ್ ಅವರ ಎನ್ಸಿಪಿ 3ರಿಂದ 5, ಉದ್ಧವ್ ಠಾಕ್ರೆ ಶಿವಸೇನೆ 9ರಿಂದ 11, ಇತರೆ 2. ಕಳೆದ ಸಲ ಒಟ್ಟು 48 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಕಳೆದ ಸಲ ಬಿಜೆಪಿ ಶಿವಸೇನೆ ಸೇರ್ಕೊಂಡು 42 ಕ್ಷೇತ್ರಗಳನ್ನು ಇಲ್ಲಿ ಗೆದ್ದಿದ್ರು. 42 ಎನ್ಡಿಎ ಮೈತ್ರಿಕೂಟ. ಈ ಸಲ 30ರಿಂದ 34. ಕಳೆದ ಸಲ ಬಿಜೆಪಿ ಅಲೋನ್ ಐ ಥಿಂಕ್ 21 ಇತ್ತು ಅನ್ಸುತ್ತೆ. 21 ಇತ್ತು. ಬಿಜೆಪಿ ತನ್ನ ಸ್ಥಾನಗಳನ್ನು ಉಳಿಸಿಕೊಳ್ಳುತ್ತೆ, ಎನ್ಡಿಎ ಸ್ಥಾನಗಳನ್ನು ಉಳಿಸಿಕೊಳ್ಳೋದಿಲ್ಲ ಅಂತ. ಪ್ರಶಾಂತ್, ಅದೇ ನನಗನ್ಸುತ್ತೆ ಮಹಾರಾಷ್ಟ್ರದಲ್ಲಿ ಆಂಬಿಗ್ವಿಟಿ ಇದೆ. ಹೌದು, ಯಾಕಂದರೆ ಫೈನಲ್ ಎಕ್ಸಾಕ್ಟ್ ಕೌಂಟಿಂಗ್ ನಂಬರ್ಸ್ ಬರುವವರೆಗೂ ಕೂಡ ಇವರು ಏಕನಾಥ್ ಶಿಂದೆ ಶಿವಸೇನೆ, ಉದ್ಧವ್ ಠಾಕ್ರೆ ಶಿವಸೇನೆ ಹೆಚ್ಚು ಕಡಿಮೆ ಸೇಮ್ ನಂಬರ್ ಕೊಡ್ತಾ ಇದ್ದಾರೆ. ಬಟ್ ವಾತಾವರಣ ಹಂಗಿಲ್ಲ ಅಂತ. ಹಂಗಿಲ್ಲ, ನಂಬರ್ 1. ನಂಬರ್ 2, ಬಿ ಜೆ ಪಿ ಕೂಡ ಈ ಮಿತ್ರ ಪಕ್ಷಗಳ ಕಾರಣದಿಂದ 3-4 ಸೀಟ್ಗಳನ್ನು ಕಳ್ಕೊಳ್ಬಹುದು ಅಂತಕ್ಕಂಥದ್ದನ್ನು ಬೇರೆ ಸರ್ವೆಗಳು ಹೇಳ್ತಾ ಇಲ್ಲ. ಈಗ ಮಹಾರಾಷ್ಟ್ರದ ನಿನ್ನೆ ನಾನು ಮರಾಠಿ ಚಾನೆಲ್ಗಳು ಮಾಡಿರ್ತಕ್ಕಂಥ ಸರ್ವೆಗಳನ್ನು ಗಮನಿಸ್ತಾ ಇದೆ. ಓಕೆ, ಬಿ ಜೆ ಪಿ ಮೇ ಗೋ ಡೌನ್ ಟು 17-18, ಕಾಂಗ್ರೆಸ್ ಮೇ ಕಮ್ ಟು 8. ಓಕೆ, ಶರದ್ ಪವಾರ್ ಮೇ ಗೋ ಅಪ್ ಟಿಲ್ 6. ಓಕೆ, ಉದ್ಧವ್ ಠಾಕ್ರೆ ಮೇ ಗೋ ಟು 9-10, 5 to 6 ಫಾರ್ ಏಕನಾಥ್ ಶಿಂದೆ ಅಂತ ಕೆಲ ಮರಾಠಿ ಚಾನೆಲ್ಗಳ ಸರ್ವೆಗಳು ಕೂಡ ಹೇಳ್ತಾ ಇವೆ. ಯಾಕೆ ಕಷ್ಟ ಆಗ್ತಿರ್ಬೋದು ಪೋಲ್ಸ್ಟರ್ಸ್ಗಳಿಗೆ? ನನ್ನ ಅಂದಾಜಿನ ಪ್ರಕಾರ 8 ಪಕ್ಷಗಳಿವೆ. ಬಿ ಜೆ ಪಿ, ಕಾಂಗ್ರೆಸ್ಸು, ಉದ್ಧವ್ ಠಾಕ್ರೆ, ಏಕನಾಥ್ ಶಿಂದೆ, ಅಜಿತ್ ಪವಾರ್, ಶರದ್ ಪವಾರ್, ಪ್ರಕಾಶ್ ಅಂಬೇಡ್ಕರ್ ಅವರ ವಂಚಿತ್ ಅಗಾಡಿ ಪಾರ್ಟಿ, OIC ಇದ್ದಾರೆ. ಕಳೆದ ಬಾರಿ ನಾಂದೇಡ್ OIC ಗೆದ್ದಿದ್ರು. ಹೀಗಾಗಿ ಈ ನೀವು ಎಕ್ಸಾಕ್ಟ್ ನಂಬರ್ಸ್ಗಳು ಯಾರು ವೋಟ್ ಯಾರಿಗೆ ಶಿಫ್ಟ್ ಆಗ್ತಾ ಇವೆ, ಯಾರಿಗೆ ಶಿಫ್ಟ್ ಆಗ್ತಾ ಇಲ್ಲ, ಒಂದು ಅಂದಾಜು ಸಿಗ್ತಾ ಇದೆ ನೋಡಿ. ಕಾಕಾ ಪುತನ್ಯ ಫೈಟ್ ಇದೆ ಅದು ಮಹಾರಾಷ್ಟ್ರದಲ್ಲಿ. ಹೌದು, ಅದರಲ್ಲಿ ಕಾಕಾ ಹೆಚ್ಚು ವೋಟ್ ತೆಗೆದುಕೊಳ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅಂದರೆ ದಿಸ್ ಈಸ್ ಎ ಸಿಗ್ನಲ್ ಫಾರ್ ನ್ಯಾಷನಲ್ ಪಾರ್ಟೀಸ್ ಆಲ್ಸೋ. ನಿಮ್ಗೆ ಹೆಂಗೆ ಬೇಕು ಹಂಗೆ ಪಕ್ಷಗಳನ್ನು ಒಡೆದ್ರೆ ಲಾಭ ಆಗಲ್ಲ. ಉದ್ಧವ್ ಠಾಕ್ರೆಯನ್ನು ಒಡೆದು ಅವರ ಚಿಹ್ನೆಯನ್ನು ನೀವು ಏಕನಾಥ್ ಶಿಂದೆ ಕೊಡಿಸಿದ್ರು ಕೂಡ ಉದ್ಧವ್ ಠಾಕ್ರೆನೇ ಜಾಸ್ತಿ ವೋಟ್ ತೆಗೆದುಕೊಳ್ತಾ ಇದ್ದಾರೆ. ಶರದ್ ಪವಾರರ ಪಕ್ಷವನ್ನು ಒಡೆದು ಅಜಿತ್ ದಾದಾಗೆ ನೀವು ಚಿಹ್ನೆ ಗಡಿಯಾರ ಕೊಡಿಸಿದ್ರು ಕೂಡ ಶರದ್ ಪವಾರ್ ಜೊತೆ NCP ಮತದಾರರು ಜಾಸ್ತಿ ನಿಂತ್ಕೊಳ್ತಾ ಇದ್ದಾರೆ ಅಂತ. ಸುಮ್ಮನೆ ಪರ್ಸೆಂಟೇಜ್ ನೋಡಿದ್ರೆ ಗೊತ್ತಾಗುತ್ತೆ. 29% ಬಿಜೆಪಿ, ಶಿಂದೆ ಶಿವಸೇನೆ 13%, NCP ಅಜಿತ್ ಪವಾರ್ 4%, ಕಾಂಗ್ರೆಸ್ 14%, ಶರದ್ ಪವಾರ್ NCP 9%, ಉದ್ಧವ್ ಠಾಕ್ರೆ ಶಿವಸೇನೆ 20% ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶಿಂದೆ ಶಿವಸೇನೆಗಿಂತ 7% ವೋಟ್ಗಳು ಉದ್ಧವ್ ಠಾಕ್ರೆ ಜಾಸ್ತಿ ತಗೊಳ್ತಾರೆ ಅಂತ. ಆದರೆ ಈ ವೋಟ್ ಶೇರನ್ನು ನೋಡಿದಾಗ ವಾಟ್ ಈಸ್ ದ ಮೆಸೇಜ್ ಟು BJP? ನೀವು ಎಲ್ಲಿಂದೋ ಯಾರ್ಯಾರನ್ನೋ ಒಡೆದು MLAಗಳನ್ನು ಕರ್ಕೊಂಡ್ಬರ್ಬೋದು, ಮತದಾರರನ್ನು ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಉದ್ಧವ್ ಠಾಕ್ರೆ ಹ್ಯಾಸ್ ರಿಟೇನ್ಡ್ ಹಿಸ್ ವೋಟರ್ಸ್ ಆಲ್ಸೋ. ನೋಡಿ, ಶಾಸಕರು ಶಿಫ್ಟ್ ಆದರು,
ಆದರೆ ಈ ಬಿ ಜೆ ಪಿ ಶಿವಸೇನೆ ಈ ರೀತಿಯ ಕೇಡರ್ ಪಾರ್ಟಿಗಳಲ್ಲಿ ನೀವು ಶಾಸಕರನ್ನು ಬದಲಿಸ್ಬೋದು, ಆದರೆ ವೋಟರ್ ತುಂಬ ಬೇಗನೆ ಶಿಫ್ಟ್ ಆಗ್ತಾರೆ ಅಂತಕ್ಕಂಥದ್ದಿಲ್ಲ. ಹೀಗಾಗಿ ಉದ್ಧವ್ ಠಾಕ್ರೆ ತಮ್ಮ ವೋಟ್ ಶೇರನ್ನು ಉಳಿಸ್ಕೊಳ್ತಾ ಇದ್ದಾರೆ. ಪ್ರಶ್ನೆ ಏನು ಇಷ್ಟೇ ಇರೋದು, ಶಿಂಧೆ ಶಿವಸೇನೆಗೆ ಚಿಹ್ನೆ ಒಂದು ಸ್ವಲ್ಪ ಪಾಸಿಟಿವ್ ಆಗಬಹುದು ಅನ್ನೋ ಚರ್ಚೆ ಇದೆ. ಅಂದರೆ ಜನರೇ ಬಿಲ್ಲು ಧನುಷ್ಯಬಾಣ ಶಿವಸೇನೆಗೆ ಓಟ್ ಹಾಕಿರೋರು ಪರಂಪರಾಗತವಾಗಿ ಬಿಲ್ಲು ಬಾಣಕ್ಕೆ ಓಟ್ ಹಾಕ್ತಾ ಬಂದಿದ್ದಾರೆ. ನಾ ಹೇಳೋದಂದರೆ ಏನು ಸ್ವಲ್ಪ ಸಾಕ್ಷರತೆ ಕಡಿಮೆ ಇರುವಂಥ ಮತದಾರರು ಅವರು ಕನ್ಫ್ಯೂಸ್ ಆಗಿ ಠಾಕ್ರೆ ಅವ್ರ ಮಗನಿಗೆ ಓಟ್ ಹಾಕ್ತಿದ್ದೀನಿ ಅನ್ಕೊಂಡು ಆ ಸಾಧ್ಯತೆಗಳು ಆ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ಶಿಂದೆ ಬಣಕ್ಕೆ ಪಾಸಿಟಿವ್ ಆಗಬಹುದು. ಬಟ್ ದಿಸ್ ಇಸ್ ಅ ಕ್ಲಿಯರ್ ವಾರ್ನಿಂಗ್ ಸಿಗ್ನಲ್ ಫಾರ್ ಬಿಜೆಪಿ ಇನ್ ವಿಧಾನಸಭಾ ಎಲೆಕ್ಷನ್. ಅಕ್ಟೋಬರ್ನಲ್ಲಿ ವಿಧಾನಸಭಾ ಎಲೆಕ್ಷನ್ ಇದೆ ಮಹಾರಾಷ್ಟ್ರದಲ್ಲಿ. ಬಿಜೆಪಿ ಏನು ಒಡೆದು ಎಲ್ಲವನ್ನ ನಾವು ಸರಿ ಮಾಡಿಬಿಡ್ತೀವಿ, ವೋಟ್ ಶೇರ್ ಒಡೆದಿದ್ದ್ಯಾಕೆ, ವೋಟಿಂಗ್ ಪರ್ಸೆಂಟೇಜ್ನಲ್ಲಿ ನಾವು 45% ಇರಬೇಕು 50% ಇರಬೇಕು ಅನ್ನೋ ಕಾರಣಕ್ಕೆ ಎರಡು ಪಾರ್ಟಿನೂ ಒಡೆದಿದ್ದು. ಬಟ್ ಮ್ಯಾಥಮೆಟಿಕಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು, ಕೆಮಿಸ್ಟ್ರಿ ಇರ್ತದೆ ಅಂತಕ್ಕಂಥದ್ದಿಲ್ಲ. ಎನ್ ಡಿ ಎ ಹ್ಯೂಜ್ ಲಾಸ್ ಇನ್ ಮಹಾರಾಷ್ಟ್ರ. ಎನ್ ಡಿ ಎ ಬರೀ ಎನ್ ಡಿ ಎ ತೆಗೆದುಕೊಂಡ್ರೆ ಹ್ಯೂಜ್ ಲಾಸ್. ಹೌದೌದು, ನಿಮ್ಗೆ 10ರಿಂದ 12 ಸೀಟ್ಗಳನ್ನು ಎನ್ ಡಿ ಎ ಕಳ್ಕೊಳ್ತಾ ಇದೆ. ಕಳೆದ ಬಾರಿ 48ರಲ್ಲಿ 42 ಇತ್ತು. ಈ ಬಾರಿ ಅಷ್ಟು ಸೀಟ್ಗಳು ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕ್ಲಿಯರ್ ಇದೆ. 10ರಿಂದ 12 ಸ್ಥಾನ ಕಡಿಮೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.